ನಾನೇ ನಿನ್ ಬೆಸ್ಟ್ ಫ್ರೆಂಡ್ ಯಾರಿದ್ದಾರೆ? ನನಗೆ ಬೆಸ್ಟ್ ಫ್ರೆಂಡ್ ತುಂಬಾ ಜನ ಇದ್ದಾರೆ. ನಾನ್ ನಿನ್ ಫಸ್ಟ್ ಬೆಸ್ಟ್ ಫ್ರೆಂಡ್. ಮಂದಾರ ನನ್ನ ತಂಗಿ. ನಾನ್ ಯಾರು ಬೇರೆ ತಂಗಿಲ್ಲ ಬಿಡ್ಕೊಳ. ಕೆಲವರು ಕಲಿಯರ್ ಇರುತ್ತೆ ಆಯ್ತಾ, ಕಲಿಯರ್ ಇದ್ದವ್ರು ಮೇಂಟೈನ್ ಮಾಡಕ್ಕಾಗಲ್ಲ ಅಂತ ಬಡೆ ಟಚ್ಚು ಅವ್ರ ಹರಿ ಬಡೆ ಟಚ್ಚು ಇಲ್ಲ. ಶರ್ಟ್ ಯಾಕೆ ಬಿಚ್ಕೊಂಡಿದ್ಯಾ? ಕಲಿ ಹೇರ್ ಹುಡುಗಿರೋದು ತುಂಬಾ ಇಷ್ಟ ಅಂತ ಇದೆ ಅಲ್ಲ, ಯಾಕೆ? ಮೋಸ ಮಾಡಿ ಏನಾಗುತ್ತೆ ಹೇಳೋ, ಲೆಸ್ಬಿಯನ್ ಅವ್ರ ಶಿಮೇಲ್ ಅಂತ. ಪೇಷನ್ಸ್ ಇರೋ ಹುಡುಗಿ ಅವ್ರ ತುಂಬಾ ಚೆನ್ನಾಗಿ ಅಡ್ಗೆ ಮಾಡೋ ಹುಡುಗಿ. ನಿನ್ ಕಾರ್ ಒಳಗಡೆನಾ ನಿಂದೆಲ್ಲ? ಎಲ್ಲ ಕಾರ್ ಒಳಗೆ ಮಾಡೋದು. ಹಾಯ್ ಎಲ್ರಿಗೂ, ಗುಡ್ ಮಾರ್ನಿಂಗ್. ಸೊ ಇವತ್ತು ನಾವೊಂದ್ ಸ್ಪೆಷಲ್ ಜಾಗಕ್ಕೆ ಹೋಗ್ತಾ ಇದೀವಿ. ಐ ಆಮ್ ಸೂಪರ್ ಪಿಸ್ಡ್, ಯಾಕಂದ್ರೆ ವಡೆ 6 ಗಂಟೆಗೆ ಬರ್ಬೇಕಿತ್ತು ಇಲ್ಲಿ. ಇಟ್ಸ್ ಆಲ್ರೆಡಿ 9:30 ಆಗಿದೆ, ಅವ್ನು ಇನ್ನ ಬಂದಿಲ್ಲ. ಐ ಆಮ್ ಲೈಕ್ ಸೋ ಅನಾಯ್ಡ್. ಏನ್ ವಡೆ ಎಷ್ಟ್ ಗಂಟೆಗೆ ಬಂದಿದ್ದ? ನಾಚಿಕೆ ಆಗಲ್ವಾ ನಿನ್ಗೆ? ಎಷ್ಟ್ ಗಂಟೆಗೆ ಬರ್ಬೇಕಿತ್ತು ನೀನು? 10:30. ಹಿಂಗ್ ಸುಳ್ಳು ಹೇಳ್ತಾ ಇದೀಯ ವಡ್ಡೆ? ಏನು 10:30 ಬರ್ಬೇಕಿತ್ತ ನೀನು? ನಾನ್ ನಿಂಗೆ 6 ಗಂಟೆಗೆ ಹೇಳ್ತೀನಿ ಅಂತ ಹೇಳಿದ್ದೆ, ಎದ್ದೇಳ್ತೀನಿ ಅಂತ ಹೇಳಿದ್ದೆ. 6 ಗಂಟೆಗೆ ಎದ್ದೆ ನಾನು. 6 ಗಂಟೆಗೆ ಎದ್ದೆ. ನಾನು 6 ಗಂಟೆಗೆ ಬರ್ತೀನಿ ಅಂತ ಹೇಳಿದೆ ನಾನು ನಿಂಗೆ. ನಾನ್ ನಿನಗೆ ಹೇಳ್ದೆ 6 ಗಂಟೆ ಹಂಗೆ ಯು ಶುಡ್ ಬಿ ಅಟ್ ಮೈ ಪ್ಲೇಸ್. ಹಂಗಿದ್ರೆ ನೀನೊಂದು 5:05 ಹಂಗೆ ಎದ್ ಬಿಡು ಅಂತ ಹೇಳಿದ್ದೆ. No, I told you I'll get up at 6 o'clock. I got up at 6 o'clock. You didn't. I got up at 6 o'clock and I slept again. ನಾನ್ ತಿರ್ಗಾ ನಾನು ಮಲ್ಕೋತೀನಿ ಅಂತ ನನಗೆ 6 ಗಂಟೆಗೆ ಎದ್ದು ಬರ್ತೀನಿ ನನಗೆ ಹೇಳಿಲ್ಲ. 6 ಗಂಟೆಗೆ ಎದ್ದೇಳ್ತೀನಿ ಅಂತ ಹೇಳಿದೆ. 6 ಗಂಟೆಗೆ ಎದ್ದು ಮಲ್ಕೊಂಡು 10:30 ಬಂದೆ. ಎಷ್ಟೊತ್ತು ಇವಾಗ? ಏನಿದೆ ಇವಾಗ? ಇದು ಜೋಕಾ? ನಗ್ಬೇಕಾ? ಇದೆ ಬೆಳಗ್ಗೆ ಬೇಗ ಹೊರಡ್ಬೇಕಾಗಿತ್ತು. ಆಮೇಲೆ ರಿಯಲೈಸ್ ಆಯ್ತು, ಈ ಪ್ರಪಂಚದಲ್ಲಿ ನಾನು ಏನ್ ಬೇಕಾದ್ರೂ ತಗೊಂಡ್ಬಿಡ್ತೀನಿ, ನಿದ್ದೆನಲ್ಲ. ಮತ್ತೆ ಅದ್ ನೀನ್ ಹಂಗೆ ಪ್ಲಾನ್ ಮಾಡಿದ್ರೆ ನಾನು ನನ್ ನಿದ್ದೆನ ತ್ಯಾಗ ಮಾಡ್ತಾ ಇರ್ಲಿಲ್ಲ. ನೀನ್ ಎದ್ ನಿಂತ್ಕೊಂಡು ಕಾಯ್ತಾ ಕೂತಿದ್ದ. ಎದ್ಬಿಟ್ಟು ಕುತ್ಕೊಂಡ್ರೆ 6 ಗಂಟೆಯಿಂದ ನಿನ್ ಕಾಲ್ ಮಾಡಿಲ್ವಾ ನಾನು? ಹೌದಾ? ಮತ್ತೆ ಯಾಕೆ ಕಾಲ್ ಮಾಡಿದೆ? ಲೇಟ್ ಆಗತ್ತೆ, ಬೆಳಗ್ಗೆ ಬೇಗ ಹೊರಡ್ಬೇಕಂತ. ವಿಲ್ ಪ್ಲೇ ಒನ್ ಗೇಮ್, ಆಯ್ತಾ? ಏನಂದ್ರೆ ದಿಸ್ ಆರ್ ದಟ್. ನಾನ್ ನಿಂಗೆ ಆಪ್ಷನ್ಸ್ ಕೊಡ್ತೀರಿ, ಚೂಸ್ ಮಾಡ್ಕೊಂಡು ಹೋಗ್ಬೇಕು. ಓಕೆನಾ? ಆಪ್ಷನ್ ಇಲ್ವಾ? ನೋ, 2 options. You have to pick. ನಾನ್ ಕೊಟ್ಟಿರೋ ಆಪ್ಷನ್ ಅಲ್ಲಿ ನೀನ್ ಪಿಕ್ ಮಾಡ್ಬೇಕು. ತುಕಲ್ ಆಪ್ಷನ್ ಕೊಟ್ರೆ ಅದ್ರಲ್ಲಿ ಬೆಟರ್ ಆಪ್ಷನ್ ಪಿಕ್ ಮಾಡ್ಬೇಕು. ಓಕೆ ಅಲ್ಲ, ಈಗ ನಾನು ನಿನ್ ಕೇಳ್ತೀನಿ, ಆರ್ ಯು ಲೆಸ್ಬಿಯನ್ ಆರ್ ಶಿಮೇಲ್ ಅಂತ ಯಾವ್ದು ಹೇಳ್ತೀನಿ ನೀನು? ಲೆಸ್ಬಿಯನ್. ಓಕೆ. Tall girl or short girl? Short girl. Short girl or long hair? Long hair. Long hair or short hair? Long hair. Long hair or traditional sari girl? Long hair. Long hair or western dressed girl? Long hair. Long hair or good full patience iro ಹುಡುಗಿ? 3 hours later. Patience iro ಹುಡುಗಿ. Okay. Patience iro ಹುಡುಗಿ or fun girl? Patience. Patience iro ಹುಡುಗಿ or girl who earns a lot? Patience iro ಹುಡುಗಿ or ತುಂಬಾ ಚೆನ್ನಾಗಿ ಅಡ್ಗೆ ಮಾಡೋ ಹುಡುಗಿ? Patience. Because ನಾನು I eat each and everything. I don't really need tasty food. Okay. Patience iro ಹುಡುಗಿ or loyal girl? Patience iro ಹುಡುಗಿ or loyal girl? Patience. ಅಂದ್ರೆ ಪೇಷನ್ಸ್ ಇದ್ರೆ ಓಕೆ, ಬಟ್ ಮೋಸ ಮಾಡಿದ್ರೆ ಓಕೆನಾ? ಮೋಸ ಮಾಡಿ ಏನಾಗುತ್ತೆ ಹೇಳೋ? ಏನಾಗುತ್ತೆ ನಿನ್ ಫುಲ್ ನಿನ್ ಹಾರ್ಟ್ ಬ್ರೇಕ್ ಆಗುತ್ತೆ. ಏನಾಗುತ್ತಲ್ಲ ಆಮೇಲೆ ಬಾ ಮಚ್ಚ ಕುಡಿಯೋಕ್ ಹೋಗೋಣ ಅಂತ ಕರ್ಕೊಂಡು ಹೋಗ್ಬೇಕು. ನಾನು ಬಿಟ್ಟು ಹೋಗ್ತಾಳೆ ಅನ್ಬಿಡ್ತೀನಿ, ಪರವಾಗಿಲ್ಲ. ಬಟ್ ಇರೋವರ್ಗಾರು ಪೇಷನ್ಸ್ ಆಗಿ ನೆಮ್ಮದಿಗೆ ಇರ್ತೀನಾ? ಕಾಲಿ ಹೇರ್ ಹುಡುಗಿರೋದು ತುಂಬಾ ಇಷ್ಟ ಅಂತ ಇದೆ ಅಲ್ಲ, ಯಾಕೆ? ಅದ್ ನೋಡಕ್ ಒಂಥರ ಚೆನ್ನಾಗಿರುತ್ತೆ. ಸಿ ಏನಾಗುತ್ತೆ ಗೊತ್ತಾ, ನನಗೆ ಗೊತ್ತಿರೋ ಪ್ರಕಾರ ಇಟ್ಸ್ ಮೈ ನನ್ನ ಪರ್ಸನಲ್ ಒಪಿನಿಯನ್. ಇದು ಸ್ಟ್ರೇಟಿಂಗ್ ಮಾಡ್ಕೊಂಡ್ರೆ ತಲೆ ಮೇಲೆ ಕೂದಲು ಕಾಣೋದಿಲ್ಲ, ಫುಲ್ ನೆಟ್ಟಿಗೆ ಇಷ್ಟೆಷ್ಟು ನಿಂತಿರುತ್ತೆ. ಈಗ ನಿನ್ ಫೇಸ್ ಆದ್ರೆ ಇಷ್ಟೆಷ್ಟು ಕೂದಲಿರುತ್ತೆ. ಕರ್ಲಿ ಇದ್ರೆ ಹಿಂಗಿರುತ್ತೆ ಕೂದಲು, ಆಯ್ತಾ? ಸೊ ಆ ತಲೆಯಲ್ಲಿ ಅವ್ರ ಮುಖ ಪುಟ್ಟಾಗಿ ಕ್ಯೂಟ್ ಆಗಿ ಕಾಣುತ್ತೆ. ಕೆಲವರು ಕಲಿಯರ್ ಇರುತ್ತೆ ಆಯ್ತಾ, ಕಲಿಯರ್ ಇದ್ದವ್ರು ಮೇಂಟೈನ್ ಮಾಡಕ್ಕಾಗಲ್ಲ ಅಂತ. ಯಾಕೆ ಮಾಡ್ತೀಯ ನೀನು?
ಕರ್ಲಿ ಹೇರ್ ಇರುತ್ತೆ, ಅವ್ರಿಗೆ ಮೇಂಟೈನ್ ಮಾಡ್ಕೋಲ್ಲ, ಸ್ಮೂದಿಂಗ್ ಮಾಡ್ಕೋತಾರೆ. ವಡೆ ಟಚ್ ಆರ್ ಹರಿ? ಟಚ್, ಬಿಕಾಸ್ ಐ ನೋ ಟಚ್ ಫ್ರಮ್ ಲೈಕ್ ಹರಿಗಿಂತ ಜಾಸ್ತಿ ವರ್ಷದ ಪರಿಚಯ ಟಚ್, ಸೊ ಐ ಹ್ಯಾವ್ ಟು ಪಿಕ್ ಇಸ್. ಆಯ್ತು. ಟಚ್ ನ ಮಂದಾರನ? ಮಂದಾರ ನನ್ನ ತಂಗಿ. ನಾನ್ ಯಾರು ಬೇರೆ ಸಲ ತಂಗಿಲ್ಲ ಬಿಟ್ಕೊಳಲ್ಲಪ್ಪ. ಮಂದಾರನ ನಿಧಿನ? ಮಂದಾರ ನಿಧಿ ಪರಿಚಯ ಆಗಿದ್ರೆ ನಂಗೆ ಮಂದಾರ ಅಂತ. ಮಂದಾರನ ನಿನ್ ಕೆಲ್ಸನ? ನನ್ ಕೆಲ್ಸ. ಯೋರ್ ವರ್ಕ್ ಆರ್ ಯೋರ್ ಪೇರೆಂಟ್ಸ್? ಮೈ ಪೇರೆಂಟ್ಸ್. ನಿನ್ ಪೇರೆಂಟ್ಸ್ ಆರ್ ನಿನ್ ಹೆಲ್ತ್? ಮೈ ಪೇರೆಂಟ್ಸ್. ತಂದೆ ತಾಯಿಗಳಿಂದ ದೊಡ್ಡದೇನಿದೆ ಹೇಳು. ಸೊ ಈಗ ನಾನ್ ಟರ್ನ್ ದಿಸ್ ಆರ್ ದಟ್ ಕೇಳಕ್ಕೆ ದಿಶಾಗೆ. ಹ್ಯಾಂಡ್ಸಮ್ ಡಮ್ ಫಕ್ ಆರ್ ಮೆಚ್ಯೂರ್ಡ್ ugly man? Matured. I think I'll not find him ugly. You will not? I think I'll not find him ugly. Matured ugly. Matured ugly. Matured ugly or rich handsome guy? Matured ugly. ಯಾಕಂದ್ರೆ you can still become rich. ಆಯ್ತಾ? ಯಾರೋ ಒಬ್ಬ ಆಲ್ರೆಡಿ ಡಬ್ಬ ತರ ಇದ್ರೆ ಅವ್ನ ಬಿಹೇವಿಯರ್ ಕ್ಯಾರೆಕ್ಟರ್ ಚೇಂಜ್ ಮಾಡೋದು ಕಷ್ಟ. ಈಗ ಮೆಚುರಿಟಿ ಇದ್ರೆ ರಿಚ್ ಆಗ್ಬೋದು. ನೋಡೋದು. Matured ugly or podcast? ಪಾಡ್ಕಾಸ್ಟ್. ಏನ್ ನೋಡೇ ಏನನ್ನ ಕಂಪೇರ್ ಮಾಡಿ ಪಾಡ್ಕಾಸ್ಟ್. Cast or sweet ಅಂಗಡಿ? ನನ್ ತಂಗಿ. Okay. Sweet ಅಂಗಡಿ or ವಿನಯ್? ನಂಗ್ ಗೊತ್ತಿತ್ತು ನಿನಗ್ ಕೇಳ್ತೀಯ ಅಂತ. ನಾನು ಆಡಲ್ಲ. ನಾನು ಚೆನ್ನಾಗಿ ಎಷ್ಟು ಈಸಿ ಕ್ವಶನ್ಸ್ ಕೇಳಿದೆ ನಿನ್ಗೆ. ನಿನಗ್ ಬಿಟ್ಟಿದ್ದು ಕ್ವಶನ್ಸ್ ಈಸಿ ಆಗಿರ್ಬಾರ್ದು, ಯಾವತ್ತು ಕಷ್ಟ ಇರ್ಬೇಕು. ಅಷ್ಟು ಯೋಚನೆ ಮಾಡಿ ನಾನು ಕೇಳ್ತಾ ಇದ್ದೀನಿ ಅಂದ್ರೆ ಪುಟ್ಟದಾಗಿದ್ದ ಜೊತೆಲಿರೋ ತಂಗಿ ಬಿಟ್ಬಿಟ್ಟು ನಿನ್ನೆ ಮೊನ್ನೆ ಪರಿಚಯ ಆಗಿರೋ ಬೆಸ್ಟ್ ಫ್ರೆಂಡ್ ಚೂಸ್ ಮಾಡ್ತೇನೆ ನೀನು. ಯಾರು ಇಲ್ಲ, ನಾನೇ ಬೆಸ್ಟ್ ಫ್ರೆಂಡ್ ಒಬ್ಳೆ. ನಿನಗೆ ಯಾರು ಚೂಸ್ ಮಾಡಲ್ಲ, ಅಟ್ಲೀಸ್ಟ್ ನಾನ್ ಚೂಸ್ ಮಾಡ್ಬೇಕು ಅಂತ ನಿನ್ಗೋಸ್ಕರ ಸ್ಟ್ಯಾಂಡ್ ತಗೊಳ್ತಾ ಇದ್ದೇನೆ. ನಾನೇ ನಿನ್ ಬೆಸ್ಟ್ ಫ್ರೆಂಡ್. ಯಾರಿದ್ದಾರೆ? ನನಗೆ ಬೆಸ್ಟ್ ಫ್ರೆಂಡ್ ತುಂಬಾ ಜನ ಇದ್ದಾರೆ. ನಾನು ನಿನ್ ಫಸ್ಟ್ ಬೆಸ್ಟ್ ಫ್ರೆಂಡ್. ನಾನು ಮತ್ ಆರ್ ಗ್ರೂಟ್ ಆರ್ ಪ್ರೋಟೋ. ಇದಾದ್ಮೇಲೆ ಏನ್ ಕೇಳಿದ್ರು ವೇಸ್ಟ್, ಬಿಕಾಸ್ ನಾನು ಗ್ರೂಟ ಮತ್ತೆ ಗ್ರೂಟನ್ ಪಿಕ್ ಮಾಡಿದ್ದು. ಮತ್ತೆ ನನ್ ಜಡೆ ಹೇಗಿದೆ ಒಡೆ? ಜಡೆ ಅಂತ ನಾನು ಹೇಳಿದ್ಮೇಲೆ ನಾನು ಕಾಣಿಸಿದ್ದು ಜಡೆ ಅಂತ. ಆಯ್ತು, ಇವಾಗ ಹೇಗಿದೆ ಹೇಳು. ಓಕೆ, ಚೆನ್ನಾಗಿತ್ತು. ವಾಟ್ ಬಟ್ ಐ ನೋ ಕಮ್ ಬ್ಯಾಕ್. ಅಲ್ಲ, ಇನ್ನೆಲ್ಲಿ ಕಾಣಿಸ್ತಾ ಇಲ್ಲ ಅಲ್ಲಿ. ಜಡೆನೂ ಕಾಣಿಸ್ತಾ, ನನಗೇನು ಕಾಣಿಸ್ತಾ ಇಲ್ಲ. ಅಲ್ಲ ಅದೇ ನೀವೆಲ್ಲ ಹಂಗೆಲ್ಲ ಮಾಡ್ಕೋತೀರ, ಯಾರ್ಯಾರು ಕಾಣಿಸ್ಲಿ, ನೋಡ್ಲಿ, ಹೈಲೈಟ್ ಮಾಡ್ಲಿ ಅಂತ. ನಾವ್ ಅದನ್ನ ನೋಡೋದಿಲ್ಲ. ನಾವು ನೋಡೋದು ಸುಂದರ ಸುಶೀಲವಾದ ಮುಖದಲ್ಲಿ ಒಂದು ಬಿಂದಿ. which you don't have. ನೀನ್ ನನ್ನ ಯಾಕೆ ನೋಡ್ತೀಯ? ಬಿಡು, ಮುಂದೆ ಹೋಗು, ಹೇಳು. which you don't have. ಸೀರೆ which I'm not wearing. which you're not wearing. ಆಮೇಲೆ ಇನ್ನೇನು? ಕರ್ಲಿ ಹೇರ್. white. long curly hair. long curly hair. which you don't have. ಹಾಕೊಳಕ್ಕೆ ಉದ್ದ ಕೂದಲು ಬೇಕು, ನಿಂಗೆ ಉದ್ದ ಕೂದಿಲ್ಲ. ಮುಂಚೆ ಎಷ್ಟಾಯ್ತು ನೆನ್ಪಿಲ್ವಾ? ನಾವು ಫಸ್ಟ್ ಮೀಟ್ ಮಾಡಿದಾಗ 5 ವರ್ಷ. ಎಷ್ಟು ವರ್ಷದಿಂದ? 5 ವರ್ಷ ಹಿಂದೆ ಬರೇ. ಇವತ್ತು ನಾವು ಕೂರ್ಗ್ ಹೋಗ್ತಾ ಇದೀವಿ. ಒಂದ್ ಗಾಡಿಯಲ್ಲಿ ಕುದುರೆನ ನೋಡಿ ತುಂಬಾನೇ ಬೇಜಾರಾಯ್ತು, ಪಾಪ ಅನ್ಸ್ತು. ಕೂರ್ಗಲ್ಲಿ ಅರಣ್ಯ ರೆಸಾರ್ಟ್ ಅಂಡ್ ಸ್ಪಾ ರೀಚ್ ಆದ್ವಿ. ಇದು ಕುಶಾಲ್ ನಗರದಿಂದ ಬರೀ 10 ಕಿಲೋಮೀಟರ್ಸ್. ವಡೆ ಫುಲ್ ಸನ್ಸ್ಕ್ರೀನ್ ಎಲ್ಲ ಹಾಕೊಳ್ತಾ ಇದ್ದಾನೆ. ಬೀಯಿಂಗ್ ವೆರಿ ರೆಸ್ಪಾನ್ಸಿಬಲ್, ಪ್ರೌಡ್ ಆಫ್ ಯು ವಡೆ. ಓಕೆ, ಸೊ ಇದು ರೆಸಾರ್ಟ್ ಅಂಡ್ ಇಟ್ ಲುಕ್ಸ್ ವೆರಿ ಕ್ಯೂಟ್. ಚೆನ್ನಾಗಿದೆ ಅಲ್ಲ ವಡೆ? ಹಾ, ತುಂಬಾ ಕ್ಲೀನ್ ಆಗಿದೆ, ಚೆನ್ನಾಗಿದೆ. ಇದು ಪೂಲ್ ತುಂಬಾ ಕ್ಲೀನ್ ಆಗಿದೆ. ಇದು ಇಲ್ಲಿಂದ ವ್ಯೂ ಸಖತ್ತಾಗಿದೆ. ಇಟ್ಸ್ ಸೋ ಗ್ರೀನ್ ಅಂಡ್ ನೈಸ್. ಓಕೆ, ಟೈಮ್ ಟು ಸಿ ದ ರೂಮ್. ಸಖತ್ತಾಗಿದೆ ರೂಮ್ ಮಾತ್ರ, ಅಂಡ್ ವ್ಯೂ ಕೂಡ ಹೀಗಿದೆ. ಐ ರಿಯಲಿ ಲವ್ ಇಟ್. ಕ್ರೇಜಿ ಕ್ರೇಜಿ ಗೈಸ್. ಈಗ ಊಟ ಮಾಡೋಕೆ ಕೂತಿದೀವಿ. ಸೊ ಇಲ್ಲಿ ಅಲಕಾಟ್ ಮೆನ್ಯೂ ಇದೆ. ವಡೆ ಏನ್ ತಿಂತ್ಯಾ? ಏನ್ ತಿನ್ಬೇಕು ಅನ್ಕೊಂಡಿದ್ಯಾ?
ಮೆನು ನೋಡಿ ಗೊತ್ತಾಗುತ್ತೆ. ಹೇಗನ್ಸ್ತು ವಡೆ? ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿ ಫೋಟೋಸ್ ನೋಡಿ ಇಲ್ಲಿ ಬಂದು ನೋಡಿ ಅನ್ಸ್ತು. ಆಕ್ಚುಲಿ ಅವ್ರು ಇನ್ಸ್ಟಾಗ್ರಾಮ್ ಅಲ್ಲಿ ಇದನ್ನ ಸರಿಯಾಗಿ ಸೆಲ್ ಮಾಡಿಲ್ಲ ಅನ್ಸ್ತಾ ಇದೆ. ಬಿಕಾಸ್ ಈ ಜಾಗ ತುಂಬಾನೇ ಚೆನ್ನಾಗಿದೆ. ಇನ್ಸ್ಟಾಗ್ರಾಮ್ ಅಲ್ಲಿ ಅಷ್ಟೊಂದು ಚೆನ್ನಾಗಿರೋ ಜಾಗ ತೋರಿಸಿಲ್ಲ. ಸೊ ನಾವ್ ರೀಲ್ ಮಾಡಿ ಹಾಕಿದಾಗ ನೀವ್ ನೋಡ್ಬೋದು ಜಾಗ ಆಕ್ಚುಲಿ ತುಂಬಾ ಚೆನ್ನಾಗಿದೆ. ಐ ಆಮ್ ವೆರಿ ಹ್ಯಾಪಿ ವಿತ್ ದ ಪ್ಲೇಸ್. ಸೊ ಹಂಗ್ರಿ ಎಷ್ಟು 3 ಗಂಟೆ ಆಯ್ತು. ಏನಂತ ಹೇಳೋದು? ಕ್ರೀಪರ್ ಏನ್ ಬಳ್ಳಿ ಹೇಳೋದು? ಇದು ಎಲ್ಲಡ್ಕೆ ಹತ್ರ ಇದೆ, ಬಟ್ ಎಲ್ಲಡ್ಕೆ ಅಲ್ಲ, ಅದು ಮತ್ತೆ ಮೆಣಸು. ಇದು ಮೆಣಸು ವಡೆ? ಐ ಯು ಸೀರಿಯಸ್? ಗೈಸ್ ಇನ್ ವಡೆ ಸುಳ್ಳು ಹೇಳ್ತಾ ಇದ್ರೆ ಪ್ಲೀಸ್ ನಂಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ. ಹೆಂಗ್ ಅನ್ಸ್ತಾ ಇದೆ ಬರೀ ಜಾಗ ತುಂಬಾ ಚೆನ್ನಾಗಿದೆ. ಇಷ್ಟು ಸಖತ್ ಗ್ರೀನ್ ಇದ್ರು ಆದ್ರೂ ಶೆಕೆ ಆಗ್ತಾ ಇದೆ. ಆದ್ರೂ ಪರವಾಗಿಲ್ಲ, ಶೆಕೆ ಐ ಮೀನ್ ಬಿಸ್ಲಿಲ್ಲ, ಶೆಕೆ ಆಗ್ತಾ ಇದೆ. ಬಿಸಿಲು ಆಕ್ಚುಲಿ ಮೋಡ ಕವಿದ ವಾತಾವರಣ, ಮಳೆ ಬಂದ್ರು ಬರ್ಬೋದು. ಒಡೆ ನಾನ್ ಕೇಳಿ ಒಡೆ ನಾನು ಹಾಕಿ ಶರ್ಟ್ ಬಿಚ್ಕೊಂಡಿದ್ದೀನಿ ಅಂತ ಹೇಳ್ತಾರೆ. ಬಿಡೆ ಡಚ್ಚು ಇಲ್ಲ, ಶರ್ಟ್ ಯಾಕೆ ಬಿಚ್ಕೊಂಡಿದ್ಯಾ? ಸ್ವಲ್ಪ ಇಂದ ಹೋಗು. ಹಂಗಲ್ಲ ಏನಕ್ಕೆ ಆಯ್ತಾ ನೋಡ, ಮ್ಯಾಚ್ ಮಾಡಕ್ ನಿನ್ನ. ಗೈಸ್ ಸೊ ಇದು ನೀರಸ್ ವಾಕ್ ಅಂತೆ. ಇಟ್ ಲುಕ್ಸ್ ಸೋ ಬ್ಯೂಟಿಫುಲ್ ಅಂಡ್ ಈಗಷ್ಟೇ ಮಳೆ ಬಂದು ನಿಂತಿದೆ, ತುಂಬಾನೇ ಚೆನ್ನಾಗಿದೆ. ಸೊ ಇದು ಗೇಮಿಂಗ್ ರೂಮ್. ವಡೆ ಆಲ್ರೆಡಿ ಒಬ್ಳೆ ಕುತ್ಕೊಂಡು ಆಡ್ತಾ ಇದೆಯಾ? ಒಬ್ಳೆ ಗೈಸ್ ಇದು ನೋಡಿ ವಡೆ ಡಿಕ್ಕಿ. ಇಲ್ಲೇ ಅವನು ಒಂದ್ ಸಂಸಾರ ನಡೆಸ್ತಾನೆ. ನಿನ್ ಕಾರ್ ಒಳಗಡೆನ ನಿಂದೆಲ್ಲ? ಎಲ್ಲ ಕರ್ಗೆ ಮಾಡೋದು. ನಾವು ಡಿನ್ನರ್ ತಿನ್ನಕ್ ಬಂದಿದೀವಿ. ವರಿ ಹಸುವಾಗ್ತಿದ್ಯಾ ವಡೆ? ಬರೀ ಹಸುವಾಗ್ತಿದ್ಯಾ? ಅಷ್ಟೊಂದು ಹಸುವಾಗ್ತಾ ಇಲ್ಲ, ಬಟ್ 10 ಗಂಟೆ ಕಿಚನ್ ಕ್ಲೋಸ್, ಹಾಗಾಗಿ ತಿಂತಾ ಇದ್ದೀನಿ. ಗೈಸ್ ಫುಲ್ ಬಕಾಸುರ ತರ ತಿನ್ಬಿಟ್ಟು ಮ್ಯಾಚ್ ನೋಡ್ತಾ ಇದೀವಿ. 10:30 ವಾಕಿಂಗ್ ಮಾಡಕ್ಕೆ ಅಂತ ಬಂದ್ವಿ, ಯಾರು ಇಲ್ಲ. ಭಯ ಆಗತ್ತ ವಡೆ? ಭಯ ಮನುಷ್ಯ ಭಯ ಅಲ್ಲ, ಪ್ರಾಣಿಗಳದೇ ಭಯ. ಬಟ್ ಇನ್ನೊಂದೇನು ನಂಗೆ ಅಂದ್ರೆ ಓಕೆ ಏನಕ್ಕೆ ಅಂತಂದ್ರೆ ನಾವು ಒಳಗಿಂದ ಫಾಸ್ಟ್ ಆಗಿ ಓಡ್ತೀನಿ ನಾನು. ಎಂತ ಫ್ರೆಂಡ್. ಎಲ್ರಿಗೂ ಶುಭೋದಯ. ಬೆಳಗ್ಗೆ ಎದ್ದಿ ಒಂದ್ ರೌಂಡ್ ಹಾಕೊಂಡ್ ಬರೋಣ ಅಂತ ಆಚೆ ಬಂದ್ವಿ. ಇಟ್ಸ್ ಸೋ ನೈಸ್ ಗೈಸ್, ಎಷ್ಟು ಗ್ರೀನ್ ಆಗಿದೆ ಗೊತ್ತಾ? ಸೊ ಈಗ ನಾವ್ ರೆಡಿ ಆದ್ವಿ. ರೆಡಿ ಆಗಿ ಸ್ವಲ್ಪ ಫೋಟೋಸ್ ತಗೊಳ್ಳೋಣ ಮತ್ತೆ ವಿಡಿಯೋಸ್ ಮಾಡೋಣ ಅಂತ ಹೋಗ್ತಾ ಇದೀವಿ. ಬಟ್ ವಡೆ ಒಂದು ತುಂಬಾ ಚೆನ್ನಾಗಿರೋ ಕೆಲಸ ಮಾಡಿದಾನೆ. ಏನಂದ್ರೆ ವಡೆ ಚಪ್ಪಲಿ ತರೋದ್ ಮರ್ತೋಗ್ಬಿಟ್ಟ. ಎಷ್ಟ್ ಚೆನ್ನಾಗಿರೋ ಬಟ್ಟೆ ಹಾಕೊಂಡ್ಬಿಟ್ಟು ಈ ಶೂ ಹಾಕಿದಾನೆ. ಸೊ ಇಲ್ಲೇ ಎಲ್ಲಾದ್ರೂ ಚಪ್ಪಲಿ ಸಿಗುತ್ತಾ ಅಂತ ಫಸ್ಟ್ ನೋಡಕ್ ಹೋಗ್ತಾ ಇದೀವಿ. ಬೆಳಗ್ಗೆ ಆಕ್ಚುಲಿ ವೆದರ್ ಚೆನ್ನಾಗಿತ್ತು, ಇವಾಗ ಮತ್ತೆ ಫುಲ್ ಬಿಸಿಲು ಶುರು ಆಯ್ತು. ಗೈಸ್ ನಾವು ನೆನ್ನೆ ರಾತ್ರಿ ವಾಕಿಂಗ್ ಬರೋಣ ಅಂತ ಅನ್ಕೊಂಡ್ವಲ್ಲ, ಥ್ಯಾಂಕ್ ಗಾಡ್ ಇಲ್ಲಿ ಬಂದಿಲ್ಲ. ಇಲ್ಲಿ ಫುಲ್ ಫಾರೆಸ್ಟ್ ಏರಿಯಾ ಅಂತ ಬೋರ್ಡ್ ಹಾಕಿದ್ದಾರೆ. ಗೈಸ್ ವಡೆ ಚಪ್ಪಲಿ ತಗೊಂಡ್ ಬಂದ. ಎಷ್ಟು ಕೊಟ್ಟೆ ವಡೆ ಚಪ್ಪಲಿಗೆ? 2500. ಎಷ್ಟು ಸುಳ್ಳು ಹೇಳ್ತೀಯ? ಫಾರ್ ದ ಫಸ್ಟ್ ಟೈಮ್ ಐ ಬಾಟ್ ಸಮ್. ನಾನ್ ಫಸ್ಟ್ ಟೈಮ್ ಒಂದ್ ಚಪ್ಪಲಿನ 250 ರೂಪಾಯಿ ಕೊಟ್ಟು ತಗೊಂಡಿದ್ದೆ. ದೊಡ್ಡ ಮನುಷ್ಯ ಬಿಡು. ಚೆನ್ನಾಗಿದೆ ಚಪ್ಪಲಿ, ಚೆನ್ನಾಗಿದೆಲ್ಲ, ಸೂಟ್ ಆಗುತ್ತೆ ನಾವು. ಸೊ ವಿಡಿಯೋಸ್ ಆಯ್ತು, ಇವಾಗ ಮತ್ತೆ ಔಟ್ಫಿಟ್ ಚೇಂಜ್ ಮಾಡಿದ್ವಿ. ಇನ್ನ ಸ್ವಲ್ಪ ಫೋಟೋ ಶೂಟ್ ಏನಾದ್ರು ಮಾಡ್ಬೇಕಂದ್ರೆ ಫಸ್ಟ್ ಊಟ ಮಾಡ್ಕೊಳ್ತೀವಿ. ತುಂಬಾ ಹಸುವಾಗ್ತದೆ. ಆಲ್ಮೋಸ್ಟ್ 1 ಗಂಟೆ ಆಯ್ತು. ಅದಾದ್ಮೇಲೆ ವಿಲ್ ಗೋ ಅಂಡ್ ಮೇಕ್ ಸಮ್ ವಿಡಿಯೋಸ್, ಫೋಟೋಸ್ ತಗೊಳ್ಳೋಣ ಅಂಡ್ ಬೆಂಗಳೂರಿಗೆ ಪಯಣ. ಗೈಸ್ ಇದು ನನ್ನ ಔಟ್ಫಿಟ್. ಈ ಪ್ಯಾಂಟ್ ನಾನು ಆಕ್ಚುಲಿ ಕಮರ್ಷಿಯಲ್ ಸ್ಟ್ರೀಟ್ ಅಲ್ಲೋ ಬೈ ಮಾಡಿದೆ. ದಿಸ್ ಟಾಪ್ ಇಸ್ ಫ್ರಮ್ ಝಾರಾ ಅಂಡ್ ಈ ಇಯರಿಂಗ್ಸ್ ನಾನು ಅಮೆಝಾನ್ ಅಲ್ಲಿ ಪರ್ಚೇಸ್ ಮಾಡಿದೆ. ಗೈಸ್ ಇದು ಡೈನಿಂಗ್ ಏರಿಯಾ ಅಂಡ್ ದಿಸ್ ಇಸ್ ದ ವ್ಯೂ. ಎಷ್ಟು ಚೆನ್ನಾಗಿದೆ. ಇವಾಗ ಮಳೆ ಬಂದ್ರೆ ಇನ್ನೂ ಚೆನ್ನಾಗಿರುತ್ತೆ. ಸೊ ನಾವು ಲಂಚಿಗೋಸ್ಕರ ಫುಲ್ಕಾ, ದಾಲ್ ಖಿಚಡಿ, ಪನ್ನೀರ್ ಬಟರ್ ಮಸಾಲ ಮತ್ತೆ ಚಿಲ್ಲಿ ಚಿಕನ್ ಆರ್ಡರ್ ಮಾಡಿದೀವಿ. ಯಾಕೆ ಬಿಡೆ ನೆನ್ನೆಯಿಂದ ಫುಲ್ ನಾನ್ ವೆಜ್ ತಿಂದು ಜಾಸ್ತಿ ಆಗೋಯ್ತು, ಅದಕ್ಕೆ ವೆಜ್ ಚೆಕ್ಔಟ್ ಮಾಡ್ತಾ ಇದೀವಿ. ವಡೆ ಪಾಪ ಎಲ್ಲ ಬ್ಯಾಗ್ ಕ್ಯಾರಿ ಮಾಡ್ತಾ ಇದ್ದಾನೆ ಫಾರ್ ದ ಫಸ್ಟ್ ಟೈಮ್. ಬಿಡೆ ಒಳ್ಳೆ ಹುಡುಗ ಆಗಿದೆ, ಒಳ್ಳೆ ಹುಡುಗ ಆಗಿದೆ ಅದಕ್ಕೆ. ಸೊ ಇವಾಗ ಚೆಕ್ಔಟ್ ಮಾಡಾಯ್ತು, ವಾಪಸ್ ಬೆಂಗಳೂರಿಗೆ ಹೋಗ್ತಾ ಇದೀವಿ. ವಡೆ ನಿಂಗೆ ಹೇಗ್ ಅನ್ಸ್ತು? ಅವಸಮ್ ಸಕ್ಕತ್ತಾಗಿದೆ, ನಂಗೆ ತುಂಬಾ ಇಷ್ಟ ಆಯ್ತು. ಇನ್ಸ್ಟಾಗ್ರಾಮ್ ಅಲ್ಲಿ ಫೋಟೋಸ್ ನೋಡಿ ಏನೋ ಮೀಡಿಯಾ ಹಾಕರ್ ಅನ್ಕೊಂಡ್ ಬಂದಿದ್ವಿ, ಬಟ್ ಆಕ್ಚುಲಿ ಚೆನ್ನಾಗಿದೆ, ತುಂಬಾ ಇಷ್ಟ ಆಯ್ತು. ಯು ಗೈಸ್ ಶುಡ್ ಆಕ್ಚುಲಿ ಸೀ ಇಟ್, ವಿಸಿಟ್ ಇಟ್. ನಂಗೆ ಜಾಗ ತುಂಬಾನೇ ಇಷ್ಟ ಆಯ್ತು. ಲೈಕ್ ತುಂಬಾ ರಿಲ್ಯಾಕ್ಸಿಂಗ್ ಆಗಿತ್ತು, ವೆರಿ ಪೀಸ್ಫುಲ್. ಬೆಂಗಳೂರಿಂದ ಟ್ರಾವೆಲ್ ಬರೀ 4 hours.
ಸೊ ಅದೊಂದು ಅಡ್ವಾಂಟೇಜ್ ಆಯ್ತು. ಜಾಸ್ತಿ ಟ್ರಾವೆಲ್ ಮಾಡಕ್ ಹೋದ್ರೆ ಟ್ರಾವೆಲಿಂಗ್ ಅಲ್ಲೇ ಟೈಮ್ ಔಟ್ ಹೋಗ್ಬಿಡುತ್ತೆ. ಅಂಡ್ ಯೂಶಲಿ ಒಳಗೆ ವೀಕೆಂಡ್ಸ್ ಮಾತ್ರ ಟೈಮ್ ಸಿಗೋದು. ಬಟ್ ನಾವ್ ಬರ್ಬೇಕಾದ್ರೆ ಒಂದೇ ಒಂದ್ ಕಡೆ ಅಷ್ಟು ಟೀಮ್ ನಿಲ್ಸಿದ್ವು, ಇಲ್ಲೂ ನಿಲ್ಸಲಿಲ್ಲ, ಗೊತ್ತಾಗ್ಲಿಲ್ಲ ನಮ್ಗೆ ಜರ್ನಿ ಮಾಡ್ದಂಗೆ. ಐ ಥಿಂಕ್ ವಿ ಕೇಮ್ ಇನ್ 4 hours ಬಂದ್ವಿ. ಇವಾಗ 4:40 ಆಗಿದೆ. ಹೊರತ ಮೋಡ ನೋಡಿನ ಭಯ ಆಗೋಯ್ತು. ಜೋರ್ ಮಳೆ ಶುರು ಆಯ್ತು, ಮರ ಎಲ್ಲ ಬಿದ್ದೋಗಿತ್ತು. ನೋಡಿ ಕಟ್ಟಾಗಿರೋದು, ಈ ಕಂಬನೇ ಬಿದ್ದೋಗ್ಬಿಟ್ಟಿದೆ. ಏನ್ ಅನ್ಸುತ್ತೆ? ಅಫ್ಕೋರ್ಸ್ ಗೆಲ್ತಾರೆ RCB ಗೆಲ್ತು. ಓಕೆ ಗೈಸ್, ದಿಸ್ ಇಸ್ ದಿ ಎಂಡ್ ಆಫ್ ದ ವ್ಲಾಗ್. ಈ ವ್ಲಾಗ್ ಇಷ್ಟ ಆಗಿದ್ರೆ ಡೋಂಟ್ ಫರ್ಗೆಟ್ ಟು ಲೈಕ್, ಕಾಮೆಂಟ್, ಶೇರ್ ಅಂಡ್ ಸಬ್ಸ್ಕ್ರೈಬ್.